ದೃಷ್ಟಿಯಿಂದ ರಾಜ್ಯ ಸಾರಿಗೆ ಇಲಾಖೆ ಮ್ಯಾಕ್ಸಿ ಕ್ಯಾಬ್ಗಳಲ್ಲಿ ಗುರುತಿನ ಚೀಟಿ ಡಿಸ್ಪ್ಲೇ ಮಾಡಬೇಕು ಅನ್ನೋ ಒಂದು ನಿಯಮ ಜಾರಿಗೆ ತಂತು. ಡೆಡ್ಲೈನ್ ಕೂಡ ನೀಡಿತು. ಆದ್ರೆ ಈ ಡೆಡ್ಲೈನ್ ಜಂಪ್ ಲೈನ್ ಆಗ್ಬಿಟ್ಟಿದೆ. ಮತ್ತೆ ಸಾರಿಗೆ ಇಲಾಖೆ ತನ್ನ ಡೆಡ್ಲೈನ್ ಅನ್ನ ಮುಂದೂಡಿದೆ. ಹೀಗೆ ಅಸಮಾಧಾನಗೊಂಡು ನಿಂತಿರೋ ಇವರು ಮ್ಯಾಕ್ಸಿ ಕ್ಯಾಬ್ ಡ್ರೈವರ್ ಗುರುತಿನ ಚೀಟಿ ಡಿಸ್ಪ್ಲೇ ಮಾಡದೇ ಇದ್ದ ತಪ್ಪಿಗೆ 2,000ಕ್ಕೂ ಅಧಿಕ ಫೈನ್ ತೆತ್ತಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಚರಿಸ್ತಾ ಇದ್ದ ಖಾಸಗಿ ಕಂಪನಿಯ ಈ ಮ್ಯಾಕ್ಸಿ ಕ್ಯಾಬ್ ಚಾಲಕನಿಗೆ ಟ್ರಾಫಿಕ್ ಪೊಲೀಸರು ಬರೋಬ್ಬರಿ 2,400 ರೂಪಾಯಿ ದಂಡ ಹಾಕಿದ್ದಾರೆ. ಹೀಗೆ ನಿತ್ಯವೂ 100ಕ್ಕೂ ಅಧಿಕ ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗ್ತಾ ಇವೆ. ಆದರೆ ಇದು ವಾಣಿಜ್ಯ ವಾಹನ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದರಲ್ಲೂ 8ನೇ ತರಗತಿಯಲ್ಲಿ ತೇರ್ಗಡೆಯಾದ ಚಾಲಕರಿಗಷ್ಟೇ ಕಾರ್ಡ್ ನೀಡುವುದಾಗಿ ಸಾರಿಗೆ ಇಲಾಖೆ ಸ್ಪಷ್ಟಪಡಿಸಿದೆ. ಜೊತೆಗೆ ಶಿವಾಜಿನಗರ, ಯಶವಂತಪುರ ಸೇರಿದಂತೆ ಕೆಲವೆಡೆ ಮಾತ್ರ ಡಿಸ್ಪ್ಲೇ ಕಾರ್ಡ್ ವಿತರಿಸಲಾಗ್ತಿದೆ. ಇದು ಸಾರಿಗೆ ಇಲಾಖೆ ಹಾಗೂ ವಾಣಿಜ್ಯ ವಾಹನ ಮಾಲೀಕರ ನಡುವಿನ ಗುದ್ದಾಟಕ್ಕೆ ಕಾರಣವಾಗಿದೆ. ಬೆಂಗಳೂರು ನಗರದಲ್ಲಿ ಮೋರ್ ದೆನ್ 40% ಡ್ರೈವರ್ಗಳು ಹೊರ ನಗರದವರು, ಹೊರ ರಾಜ್ಯದವರು ಇದ್ದಾರೆ. ಅವರಿಗೆ ಸ್ವಂತ ಮನೆಗಳಿಲ್ಲ, ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಷ್ಟು ಅವರ ಹತ್ರ ಬಂಡವಾಳ ಇಲ್ಲ. ಅದರಿಂದ ಆಗ್ಬಿಟ್ಟು ಕೆಲವೊಂದು ಡ್ರೈವರ್ಗಳು ಆಫೀಸ್ಗಳಲ್ಲೇ ಮಲ್ಕೊಂಡಿದ್ದಾರೆ, ಕೆಲವೊಂದು ಡ್ರೈವರ್ಗಳು ಕಾರ್ ಶೆಡ್ಗಳಲ್ಲಿನೇ ಇದ್ದಾರೆ. ಅವರಿಗೆ ಡಿಸ್ಪ್ಲೇ ಕಾರ್ಡ್ ಮಾಡಬೇಕಂದ್ರೆ ಅಡ್ರೆಸ್ ಪ್ರೂಫ್ ಕೊಡೋಕೆ ಅವ್ರ ಹತ್ರ ಸರಿಯಾದ ವ್ಯವಸ್ಥೆ ಇಲ್ಲ. ಅವರ ಲೈಸೆನ್ಸ್ ಅನ್ನೇ ಅಡ್ರೆಸ್ ಅಂತ ಪ್ರೂಫ್ ಅಂತ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕಾಗಿತ್ತು, ಅದು ಕೊಡ್ತಾ ಇಲ್ಲ. ಇದರಿಂದ ಆಗ್ಬಿಟ್ಟು ಡಿಸ್ಪ್ಲೇ ಕಾರ್ಡ್ ಮಾಡೋಕ್ಕೆ ಎಲ್ಲ ಡ್ರೈವರ್ಗಳಿಗೆ ಆಗ್ತಾ ಇಲ್ಲ. ಮೋಟಾರು ವಾಹನ ಕಾಯ್ದೆ ಪ್ರಕಾರ ವಾಹನ ಚಾಲಕರಿಗೆ ಪರವಾನಗಿ ಪಡೆಯಬೇಕಾದ್ರೆ ವಿದ್ಯಾರ್ಹತೆ ಅವಶ್ಯಕತೆ ಇಲ್ಲ. ಹೀಗಿರುವಾಗ ಸಾರಿಗೆ ಇಲಾಖೆ ಡಿಸ್ಪ್ಲೇ ಕಾರ್ಡ್ ಅಳವಡಿಕೆಗೆ 8ನೇ ತರಗತಿ ಕಡ್ಡಾಯಗೊಳಿಸಿರೋದು ಕ್ಯಾಬ್ ಚಾಲಕರ ಅಸಮಾಧಾನಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ. ಇನ್ನು ರಾಜ್ಯದಲ್ಲಿ 1 ಲಕ್ಷ ವಾಣಿಜ್ಯ ವಾಹನಗಳಿದ್ದು ರಾಜಧಾನಿಯಲ್ಲೇ 50,000ಕ್ಕೂ ಹೆಚ್ಚಿನ ವಾಹನಗಳಿವೆ. ಹೀಗಾಗಿ ಮ್ಯಾಕ್ಸಿ ಕ್ಯಾಬ್ ಡ್ರೈವರ್ಗಳ ಬೇಡಿಕೆ ಮೇರೆಗೆ ಡಿಸ್ಪ್ಲೇ ಕಾರ್ಡ್ ಅಳವಡಿಕೆ ಡೆಡ್ಲೈನ್ ಅನ್ನ ಇವತ್ತಿನಿಂದ ಮೇ 15ರವರೆಗೆ ವಿಸ್ತರಿಸಲಾಗಿದೆ. ಆದರೆ ಈವರೆಗೆ ಯಾರಿಗೂ ಫೈನ್ ಹಾಕಿಲ್ಲ ಅಂತಾರೆ ಸಾರಿಗೆ ಇಲಾಖೆ ಅಧಿಕಾರಿಗಳು. ಡಿಸ್ಪ್ಲೇ ಕಾರ್ಡ್ ಹಾಕೋದಕ್ಕೆ 15 ಮೇ ಅವ್ರಿಗೂ ಈಗ ನಿನ್ನೆ ಸಂಜೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ 15 ಮೇ ಅವ್ರಿಗೂ ಕೊಡೋಣ ಅಂತ. ಅದೇ ರೀತಿ ನಾವು 15 ಮೇ ಅವ್ರಿಗೂ ಟೈಮ್ ಕೊಟ್ಟಿದ್ದೀವಿ. ಸೊ ಅದ್ರ ಪ್ರಕಾರ 15 ಮೇ ಆದಮೇಲೆ ನಾವು ಕೇಸಸ್ ಹಾಕ್ತೀವಿ. ಆದರೂ ಈಗ ದಂಡಗಳು ಹಾಕ್ತಿದ್ದಾರೆ, ಇವತ್ತು ಕೂಡ ಯಶವಂತಪುರದಲ್ಲಿ ದಂಡಗಳು ಹಾಕಿದ್ದಾರೆ ಅಂತ? ಇಲ್ಲ, ಯಾವುದು ಕೇಸಸ್ ಯಾವುದೂ ಇಲ್ಲ. ಡೆಡ್ಲೈನ್ ವಿಸ್ತರಿಸದೇ ಇದ್ರೆ ಮುಷ್ಕರ ನಡೆಸುವುದಾಗಿ ವಾಣಿಜ್ಯ ವಾಹನಗಳ ಮಾಲೀಕರು ಎಚ್ಚರಿಕೆ ನೀಡಿದ್ರು. ಹೀಗಾಗಿ ರಾತ್ರೋರಾತ್ರಿ ಡೆಡ್ಲೈನ್ ವಿಸ್ತರಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಗಣೇಶ್, TV9 ಬೆಂಗಳೂರು. ಸಮ್ಮರ್ ಸೀಸನ್ ಶುರುವಾಗ್ತಾ ಇದ್ದಂತೆಯೇ